ಸ್ಮೈಲು ಎಂಥ ಸ್ಮೈಲು. ಏನು ಹೇಳಬೇಕು? ಮಧ್ಯಾಹ್ನ ಬಂದ ಕೆಲಸದಿಂದ ಗೋಬಿ ತಿನ್ನಕ್ಕೆ ಮನೆ ಕೆಲಸ ಇಲ್ಲ ಅಂತ. ಹೌದಾ, ನೀನೇ ಹೇಳೋದನ್ನ. ನಾ ಹೇಳಿ ಸೂಟ್ ಆಗಲ್ಲ. ಯಾಕೆ ನೀ ಹೇಳಿದ್ರೆ ಯಾಕೆ ಸೂಟ್ ಆಗಲ್ಲ? ನೀವು ಹೇಳಿದ್ರೆ ಸೂಟ್ ಆಗುತ್ತೆ. ಇಬ್ಬರು ಹೇಳಿದ್ರು ಸೂಟ್ ಆಗ್ತೈತೆ, ಅದರಲ್ಲೂ ನೀನು ಹೇಳಿದ್ರೆ ಇನ್ನೂ ಸೂಟ್ ಆಗ್ತೈತೆ. ಹೇಳು ಹೇಳು. ಹೇಗತ್ತೆ ನೀನು ಏನ ಹೇಳಿಲ್ಲ ಅಂದ್ರೆ ಕಾಲು ತಗೊಂಡು ಎತ್ತಕ್ಕೆ ನೋಡು. ಯಾಕೆ? ವಾಯ್ ಹೇಳು ಬೇಗ. ಕೋಲ್ಡ್ ವಾತಾವರಣ ಐತಲ್ಲ. ಹಾಂ ಸರಿ ಬಾಯ್ ಬಾಯ್. ನಂದಿ ನೆನ್ಸ್ಕೊಂಡು ನಗು ಮತ್ತೆ ಕಡೆ ಪೆಟ್ರೋಲ್ ಇದ್ದಿದ್ದಿಲ್ಲ. ಅವನು ಕೇಳಿದಾಗ ಇಲ್ಲ ಅನ್ನೋ ಮನಸ್ಸು ಬಂದಿಲ್ಲ. ಫ್ರೆಂಡ್ ಅಂತ ಹೇಳಿ ಪೆಟ್ರೋಲ್ ಆಗಲ್ಲ ಕಣ ಗೆಳಿ, ಬೇಜಾರಾಕಿ ಅಂತ ಕೊಡಕತ್ತೀನಿ. ನಿಂದ ನೋಡಪ್ಪ ಏನದ ನೀನು ಡಬ್ಬೆ ಹೋಗ್ಬೇಕು ಅಂದೆ. ವಾಪಸ್ ತಗೊಂಡು ಇದಿಷ್ಟು ಆಟೋದಷ್ಟು ಹೋಗ್ಯಾನ. ಪೆಟ್ರೋಲ್ ಕಡೆ ತಂದು ನಿಲ್ಸ್ಬೇಕು ಬೇಡ. ಅವ್ನು ಮತ್ತೆ ಸರ್ಕಲ್ ಮಟ್ಟ ದಬ್ಕೆ ಬಂದು ಅದಲ್ಲಿ ಇಟ್ಟು ಪೆಟ್ರೋಲ್ ಹಾಕ್ಸ್ಕೊಬಂದು ನಾನು. ನಾವಾಗ ಗಾಲಿ ಕುಂಟ ಬಿಲ್ಲಿ ಆಡ್ತಿದ್ವಿ. ಈಗ ಹುಡುಗರು ಸೈಕಲ್ಲು, ಮೊಬೈಲು, ಗೂಗಲ್ಲು. ಸ್ಮೈಲು. ಹಿರಿಯಾಗಿ ಹುಟ್ಟಿದ್ರೆ ಯಾರು ಕಟ್ಕಟ್ಟಿದ್ದಿದ್ರನಪ್ಪ ನಮ್ಮನ್ನ. ಹೌದಲ್ಲ, ಮುಂದಿನ ಜನ್ಮದ ಕುರಿ ಆಗ್ಬಿಟ್ಟ. ನಾನಂದ್ರೆ ಪಕ್ಕ ಕರೆ ಕುರಿಯಾಗೆ ಹುಟ್ಟಿದ್ದೆ ಕಡೆ. ಈ ದೇವಸ್ಥಾನಕ್ಕೆ ಒಂದ್ಸಲ ಒಳಗೆ ಹೋಗಿ ಬರ್ಬೇಕಲ್ಲ. ಇದೇ ಊರಾಗಿದ್ದು ಒಂದ್ಸಲನೂ ಒಳಗೆ ಹೋಗಿ ಬಂದಿಲ್ಲ. ಬನ್ನಿ ಕಟ್ಟಿದ್ದೀರಿ ನಮ್ಮ ಸುಬಾನಿ ಬನ್ನಿ ಕಟ್ಟಿ ನೋಡಿರಿ. ನಾನು ಓದಿದ್ದು ಸ್ಕೂಲು ಅಲ್ಲ, ಕಾಲೇಜು. ಸ್ಕೂಲಲ್ಲ, ಸಾರಿ, ಕಾಲೇಜ್. ನಮ್ಮ ಕಾಲೇಜು ಫಸ್ಟ್ PU ಸೆಕೆಂಡ್ PU ಓದಿದ್ದು ನಾನಿಲ್ಲಿ ಕಾಮರ್ಸ್. ಸ್ಕೂಲು ಕಾಲೇಜು ಎರಡು ಐತೆ ಇದರಲ್ಲಿ. ನಾನು ಓದಿದ್ದಿಲ್ಲಿ ಕಾಲೇಜ್ ಮಾತ್ರ. ಹೈಸ್ಕೂಲು ಮುಂದೆ ಐತೆ, ಬನ್ನಿ ತೋರಿಸ್ತೀನಿ. ಹೋದ್ರೆ ನಮ್ಮ ಸುರುವನ್ನೇ, ಹಿಂಗೆ ಬಂದರೆ ನಮ್ಮ ನ್ಯಾಮತಿ. ನಾವು ಶಾಂತಿ ಬಂದ್ವಿ. ನಮ್ಮ ನ್ಯಾಮತಿ ಇದೇ ನಾನು ಓದಿದ್ದು ಹೈಸ್ಕೂಲ್. ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಹೈಸ್ಕೂಲ್ ನ್ಯಾಮತಿ. ಕಾಲೇಜು ಐತೆ, ಹೈಸ್ಕೂಲ್ ಐತೆ. ಆದರೆ ಕಾಲೇಜ್ ನಾನು ಅಲ್ಲಿ ಓದಿದೆ, ಹೈಸ್ಕೂಲ್ನ ಇಲ್ಲಿ ಓದಿದೆ.
ಫೋರ್ ಅಯ್ಯಪ್ಪ ಸ್ವಾಮಿ ಟೆಂಪಲ್. ಬಂದ್ವಾ ಹೋಗಿ ನೆಮ್ತಿಗೆ? ಗೋಬಿ ತಿನ್ನಲೇ ಇಲ್ಲ ನೀನು. ಸ್ವಲ್ಪ ತಿನ್ನಲ್ಲ ತೋರಿಸು. ಏನು? ಕಲ್ಲಂಗಡಿ ಮೈ ಫೇವ್ರೇಟ್. ನನ್ನ ಕಲರು. ನಿನ್ನ ಕಲರು ನನಗೆ ತುಂಬ ಇಷ್ಟವಾದ ಹಣ್ಣು. ಹೌದಾ? ನಾ ಏನು ಇಷ್ಟಪಟ್ಟು ತಿಂತೀನಿ ಅಂದರೆ ಅದೊಂದೇ ಕಣಪ್ಪಿ ನನಗೆ ಆಸೆ ಆಗೋದು. ಆದರೂ ಬಿಸಿ ಐತಲ್ಲಪ್ಪಿ. ಅಂದರೆ ಬಿಸಿಲಿಗೆ ಇಟ್ಟಿರ್ತಾರಲ್ಲ ಹಂಗಾಗಿ ಬಿಸಿ ಇರ್ತಕ್ಕಷ್ಟೆ. ದ್ರಾಕ್ಷಿ, ಸೇಬು ಇದ್ಯಾವುದು ಏನು ಕೊಡಕತ್ತಿ ಹಣ್ಣು? ಬನಸ್ಪತ್ರೆ. ಅದು ನೋಡಿರ್ಬಲ್ಲ, ಅದು ಬನಸ್ಪತ್ರೆ. ಇದು ಕರ್ಬೂಜ. ಕರ್ಬೂಜ, ಕಲ್ಲಂಗಡಿ, ಕರ್ಬೂಜ. ಕಲ್ಲಂಗಡಿ, ಕರ್ಬೂಜ, ಸೇಬು, ದ್ರಾಕ್ಷಿ ಅಷ್ಟೇ. ಇವಾಗ ಸಪೋಟ ಹಣ್ಣು ಅಂತ ತರಬೇಕಿತ್ತು, ಚೆನ್ನಾಗದು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೆನ್ಪು ಅಲ್ಲಿ ನೋಡಿದೆ, ಅದು ಏನು ಮಾತಾಡ್ಕೊಂತ ಮತ್ತೆ ಸಾಕ್ಬಿಡೋಣ ಅಂದಿರ್ಲ. ದ್ರಾಕ್ಷಿ ಚೆನ್ನಾಗದಾವೆ ಅಲ್ಲಿ, ತಿಂದು ನೋಡಿದ್ನಲ್ಲ. ಅವು ಫುಲ್ಲು ಮೆತ್ತಗಾಗ್ಬಿಡ್ತಾವೆ. ಯಾವ್ದು ಕೊಯ್ತಿ ಇವಾಗ? ನೀನು ನೋಡಲಿಲ್ಲ? ಆ ಹಣ್ಣನ್ನೇ ತೆಗ್ದಾಕ್ತಪ್ಪ, ಚೆನ್ನಾಗಿಲ್ಲ. ಅದನ್ನೇ ಕೊಯ್ಯಂಗರ್ತೀನಿ ನಾನು. ಬಿಸಿಲಿಗೆ ಇಟ್ಟಿರ್ತಾರಲ್ಲ, ಏನಾಗಲ್ಲ. ತೊಳೆದು ಬೆಡ್ಡು ಇದೆ, ಫುಡ್ಡು ಇದೆ. ಬಾ. ಬಂದೊದಗೋ ಧರ್ಮ ಗುರುವೇ. ಕುಡ್ಗಲ್ ನೋಡಲ್ ಕೆಳಗೆ ಒಂದು ಪ್ಲೇಟ್ ತಗೊಬರ್ತೀನಿ. ಪಾತ್ರೆ ಬೆಳಗ್ಗೆ ಹೊರಗಿಟ್ಟಿನಿ, ಇನ್ನೂ ಒಳಗಿಟ್ಟಿಲ್ಲ. ಎಲ್ಲ ಹೆಚ್ಚು ಒಟ್ಟಿಗೆ ಏನಾಗಿಲ್ಲ ಅದು. ಅಂದರೆ ಅದೇ ಬಿಸಿಲಿಗೆ ಸ್ವಲ್ಪ ಇದಾಗಿರ್ತಾವಷ್ಟೆ. ಕೋಲ್ಡ್ ಇರ್ತೈತಿ ಹಣ್ಣು, ಭಾಳ ತಂಪು ಆಕತ್ತಿದು ತಿಂದಾಗ. ಇದು ಯಾವ ಹಣ್ಣು ಫೀಲಿಂಗ್ ಕೊಡ್ತೈತೆ ಗೊತ್ತಾ? ಕೆಕ್ಕಲು ಹಣ್ಣು ಅಂತ ಸಿಗ್ತದೆ ನೋಡಿ ಹಳ್ಳಿ ಸೈಡ್. ಇದ್ರದ್ದು ಎಷ್ಟು ಚೆನ್ನಾಗಿರ್ತೈತೆ ಜ್ಯೂಸ್ ಕುಡಿತೀವಲ್ಲ ಅವತ್ತು ಇದಕ್ಕೆ ಕುಡ್ದಿರೋದು. ಅದು ಎಷ್ಟೋ ಒಂದು ಗ್ಲಾಸಿಗೆ 100 ಎಷ್ಟೋ 80 ರೂಪಾಯಿನ ಎಷ್ಟು ಇಸ್ಕೊಂಡು 200 160. ನಾನು ಅವಾಗ ಮಾಡ್ತಿದ್ನಲ್ಲ ಜ್ಯೂಸ್, ಇದು ಚೆನ್ನಾಗ್ತಿತ್ತು ತಾನೆ. ಹಾಲಿದ್ರೆ ಮಾಡ್ಬೋದಿತ್ತು, ಈಗ ಮಾಡ್ತಿದ್ದೆ. ಬೇಡ, ಹಣ್ಣೆ ತಿನ್ನೋದು. ಮಳೆ ಬರುತ್ತೆ ಅಂತ ಅನಿಸುತ್ತೆ, ಬಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ತಾನೇ. ಅದು ಮಾವಿನ ಹಣ್ಣು ಇವಾಗ ಇದು ಆಗಿ ಮಾಡಿಸಿ ತೋರಿಸಿದ್ರಲ್ಲ, ತಿನ್ಬಾರ್ದು ಕಣಕ್ತಿದ್ನ ಮಾವಿನ ಹಣ್ಣ. ಇನ್ನೂ ಕಾಯಿ ಬಲ್ತೇ ಇಲ್ಲ ಹೇಳ್ಬೇಕಂದ್ರೆ, ಮರದಲ್ಲಿರೋದು. ಆಲ್ರೆಡಿ ಮಾರ್ಕೆಟಿಗೆ ಹಣ್ಣು ಬಂದೈತೆ ಅಂದು ಅದು ಪೌಡ್ರ್ ಹಾಕಿರೋದು. ತಿನ್ನಾಗ್ತಾ ತಿನ್ನಾಗ್ತಾ ನಿಲ್ಸಿರೋದು.
ಹಿಂಗೈತೆ? ಚೆನ್ನಾಗಿದೆ. ಚೆನ್ನಾಯ್ತಾ? ಸ್ವಲ್ಪ ಬಿಸಿ ಬಿಸಿ ಬಿಸಿ. ಅದೇ ಬಿಸಿಲಾಗಿ ಇಟ್ಟಿರ್ತಾರಲ್ಲ, ಬಿಸಿ ಬಿಸಿ ಅನಿಸ್ತಿತ್ತು ಅಷ್ಟೇ. ಸಸಿ ಹುಟ್ಟುತ್ತಾ ಹಾಕಿದೆ. ಏನು ಸಸಿ? ನುಗ್ಗೆಕಾಯಿ. ನುಗ್ಗೆಕಾಯಿ ಎಲ್ಲ ಬೀಜ ತುಂಬ ಬಂತಿತ್ತಲ್ಲ ಅವಾಗ. ಈ ಹೂವು ಮತ್ತೆ ಈ ಟೈಮಾಗ ಸ್ಟಾರ್ಟ್ ಆಕವೇನಲ್ಲ ಇವು ಹೂವು. ಯಾವುದು? ಇದು ಅಲ್ಲಿ ಹಿಂದ್ಗಡೆ ನೋಡಿ ಆ ಗಿಡನ ನೋಡಿದೆ, ಚೆನ್ನಾಗಿ ಬಿಟ್ಟವು. ಈ ಗಿಡ ತುಂಬಾ ಬಿಡ್ತಾವೆ, ಇನ್ನೂ ಬಿಟ್ಟಿಲ್ಲ. ಇದೆಂತ ಬೀಜ? ನುಗ್ಗೆಕಾಯಿ. ನುಗ್ಗೆಕಾಯಿ ಕಾಯಿ ನುಗ್ಗೆಕಾಯಿ. ಬಟ್ಟೆ ತಗೋಬೇಕು. ಸೂರ್ಯ ಓ ಸೂರ್ಯ ನಿನಗೆ ನಮನ. ಗಿಡ ಬಿಸಿಲಿಗೆ ಒಂಥರ ಇವು. ನಿನ್ನೆ ರಾತ್ರಿ ನೀರು ಹಾಕೋಗಿದ್ದಕ್ಕೆ ಚೆನ್ನಾಗಾಗ್ಯಾವ ನೋಡಿ. ನೋಡಪ್ಪ ಎಷ್ಟು ಚೆನ್ನಾಗಿ ಬಿಟ್ಟೈತಿ ಮೊಗ್ಗು. ಅದತ್ತ ಇನ್ನೊಂದು ವಿಚಾರ, ಅದು ನೋಡಪ್ಪಿ ಮರಿ ಎದ್ರದಪ್ಪಿ ಅವು ಇಷ್ಟು ಚೆನ್ನಾಗಿ ಸಿಗ್ತಾವೆ. ಸುಗಂಧರಾಜನ. ಅಪ್ಪಿ ಇದು ನೋಡಪ್ಪಿ ಮರಿ ಬಿಟ್ಟೈತಿ. ಎಷ್ಟು ಚೆನ್ನಾಗೈತೆ ನೋಡಿ. ಇದು ಬತ್ತಿದಂಗೆ ಆಗಿತ್ತು, ಫುಲ್ ಡ್ರೈ ಆಗಿತ್ತು, ಸುಟ್ಟು ಇದು ಯಾವುದು ಬ್ಲಾಕ್ ಕಲರ್ ಆಗಿತ್ತು. ಚೆನ್ನಾಗೈತೆ. ನುಗ್ಗೆ ಬೀಜ ಯಾವ್ದ್ರಾಗಾರ ಹಾಕು, ದೊಡ್ಡ ಪಾಟಲ್ಲಿ ಹಾಕಂತಾನೆ. ಇವೆಲ್ಲ ಖಾಲಿನೇ ಐತಿ ಇವು. ಎಲ್ಲಿ ಬಿಡುತ್ತೆ, ತುಂಬ ಗಿಡ ಇದು ಆಗ್ಬಿಟ್ಟು ನನಗೆ ಅಲ್ಲ. ಎಲ್ಲ ಬತ್ತೋಗ್ಬಿಟ್ವು ಬಿಸಿಲಿಗೆ, ನೀರು ಹಾಕಲಿಲ್ಲ. ನೋಡೋಣ ಎಷ್ಟು ದಿನಕ್ಕೆ ಮೊಳಕೆ ಬರ್ತಾ ಇಲ್ವ ಅಂತ ಹೇಳಿ. ಜವಾರಿ ನುಗ್ಗೆ ಬೀಜ. ಇಲ್ಲಿ ನೋಡಿ ಎಷ್ಟು ಸಖತ್ತಾಗ್ಬಿಟ್ಟವು. ಈ ಹೂವು ಅಂತೂ ಭಾಳ ಚೆನ್ನಾಗಿ ಕಾಣ. ಯಾವುದು ಅವು? ಎಷ್ಟು ಅಷ್ಟು ಒಮ್ಮಿಕೆ ಹಾಕ್ಬಾರ್ದಲ್ಲ ಬೀಜನ? ಎಷ್ಟು ಆಗ್ತದೆ? 2 ತಪ್ಪಿದೆ, 4 ಬೀಜ ಹಾಕ್ತೀನಿ. ಎಷ್ಟಾರ ಹಾಕು ಉಟ್ಲಿ. ಮಣ್ಣು ಬರೋ ನಮ್ಮೂರಲ್ಲಿ, ಅದಕ್ಕೆ ಸ್ಟಾಕ್ ಕುಡಿಯೋದು. ಸೂಪರ್ ಆಗಿಬಿಟ್ಟು. ಸೀಸನ್ಗೆ ಅದು ಮದುವೆ ಚಪ್ಪಲಿ. ಇರುವೆ ಹಾಕಿ ಕಡೆ ಬೀಜ ಹಾಕಿರ್ತಾ ಇದ್ದೀವಿ. ಅದರಲ್ಲಿ ಒಂದು ಸಸಿ ಬಂದರೆ ಸಾಕು. ನೋಡಪ್ಪ ನೀಲಿ ಕಲರ್ ಕಾಣ್ತದ. ನೀಲಿ ಕಲರ್ ಯಾಕೆ ಕಾಣ್ತಾವಂದ್ರೆ ಫುಲ್ಲು ಮಳೆ ಮೋಡ ಆಗಿ ಮಳೆ ಬರೋ ಥರ ಆಗೈತೆ, ಅದಕ್ಕೆ ಸಖತ್ತಾಗಿ ಕಾಣಿಸ್ತೈತಿ. ವೆದರ್ ಮಾತ್ರ ಸೂಪರ್ ಸೂಪರ್. ಕೂಲ್ ತಂಪು ತಂಪು. ಕೂಲ್ ಆಗಿಲ್ಲ ಇನ್ನು, ಇವಾಗ ಸುಮ್ಮನೆ ಗಾಳಿ ಬೀಸ್ತಾ ಇರೋದು. ವಾ ಸಾಕಾಗೈತೆ ಮಾತ್ರ. ಇಂಥ ವೆದರ್ ಇರಬೇಕು ನೆಮ್ಮದಿಗೆ. ಎಂಥದ್ದು ಮೆಲೋಡಿಯಸ್ ಸಾಂಗ್ ಹಾಕೋಬೇಕು, ಕೇಳಬೇಕು, ಟೀ ಕುಡಿಬೇಕು, ಏನೇನೋ ಆಸೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೆಮ್ಮದಿ ಇರಬೇಕು. ಗುಡ್ಡಕ್ಕೆ ಮಳೆ ಹಾಕೋಣಾಗ್ತಾ ಇತ್ತು. ತೋರ್ಸು ಗುಡ್ಡ. ಈ ಥರ ವಾತಾವರಣದಾಗ ಮಂಡ್ಯ ಉರ್ಕೊಂಡು ಹೂ ಹಿಡ್ಕೊಂಡು ಅಪ್ಪಿ ನೀನು ಪ್ರಪೋಸ್ ಮಾಡೋ ಆಸೆ. ಅಯ್ಯೋ ಗಣೇಶನ್ ಪಿಕ್ಚರ್ ನೋಡಿದ್ವಲ್ಲ ಮಧ್ಯಾಹ್ನ, ಅದಕ್ಕೆ ಏನು ಮಾಡೋದು, ಚಿನ್ನ ಮುದ್ದು ಅಂತ ಹೇಳಿ ಪ್ರಪೋಸ್ ಮಾಡ್ಬೇಕಂತ ಆಸೆ ಆಗ್ತೈತಿ. ಮಳೆ ಬೇರೆ ಬರ್ತಾ ಇಲ್ಲ. ನಿಜವಲ್ಲ